ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾದ ಜನಗಣತಿಯಲ್ಲಿ ಪ್ರತಿಯೊಬ್ಬರೂ ತಪ್ಪದೇ ಭಾಗವಹಿಸಬೇಕು ಎಂದು ನಂಜನಗೂಡಿನ ತಹಶೀಲ್ದಾರ್ ಡಾಕ್ಟರ್ ಸ್ಮಿತಾ ರಾಮ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಪಟ್ಟಣದ ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜನಗಣತಿಯು ಏಪ್ರಿಲ್ 16ರಿಂದ ಮೇ 16ರವರೆಗೆ ನಡೆಯಲಿದೆ ಎಂದು ತಿಳಿಸಿದರು. ಈ ಜನಗಣತಿಯು ದೇಶದ ಪ್ರತಿಯೊಬ್ಬ ನಾಗರಿಕನ ಮಾಹಿತಿಯನ್ನ ಸಂಗ್ರಹಿಸುವ ಒಂದು ಮಹತ್ವದ ಪ್ರಕ್ರಿಯೆಯಾಗಿದೆ. ಪ್ರತಿಯೊಬ್ಬರೂ ಸಹ ಈ ಜನಗಣತಿಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ನಿಖರವಾದ ಅಂಕಿ ಅಂಶಗಳನ್ನ ನೀಡಬೇಕು ಎಂದು ತಹಶೀಲ್ದಾರ್ ಕರೆ ನೀಡಿದ್ದಾರೆ. ಜನಗಣತಿ ನಡೆಸಲು ಬರುವ ಅಧಿಕಾರಿಗಳಿಗೆ ಸತ್ಯ ಸಂಗತಿಗಳನ್ನ ತಿಳಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಜನಗಣತಿದಾರರು ಮನೆ ಮನೆಗೆ ಭೇಟಿ ನೀಡಲಿದ್ದು ಮಾಹಿತಿಯನ್ನ ಸಂಗ್ರಹಿಸಲಿದ್ದಾರೆ. ಈ ಸಮಯದಲ್ಲಿ ಸಾರ್ವಜನಿಕರು ಬಿಸಿಲಿನ ತಾಪಮಾನದ ಬಗ್ಗೆ ಗಮನ ಹರಿಸಬೇಕು ಮತ್ತು ಜನಗಣತಿದಾರರಿಗೆ ಸಹಕರಿಸಬೇಕು ಎಂದು ಡಾಕ್ಟರ್ ಸ್ಮಿತಾ ರಾಮ್ ಹೇಳಿದ್ದಾರೆ. ಸರಿಯಾದ ಮಾಹಿತಿಯನ್ನ ನೀಡುವುದರಿಂದ ಮುಂದಿನ ದಿನಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಸೌಲಭ್ಯಗಳನ್ನು ಕಲ್ಪಿಸಲು ಸಹಾಯ ಆಗುತ್ತದೆ ಎಂದು ಕರೆ ನೀಡಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ಕಳೆದ ಕೆಲವು ವರ್ಷಗಳಿಂದ ಜನಗಣತಿ ನಡೆಸಲು ಸಾಧ್ಯವಾಗಿರಲಿಲ್ಲ. ಇದೀಗ ಕೇಂದ್ರ ಸರ್ಕಾರದ ಜನಗಣತಿ ಕಾರ್ಯವನ್ನ ಪ್ರಾರಂಭಿಸಿದ್ದು ಸಾರ್ವಜನಿಕರು ಸರ್ಕಾರದ ಈ ಮಹತ್ವದ ಯೋಜನೆಗೆ ಸಹಕರಿಸಬೇಕು. ಸತ್ಯ ಮಾಹಿತಿಯನ್ನ ನೀಡುವುದರ ಜೊತೆಗೆ ಜನಗಣತಿದಾರರಿಗೆ ಯಾವುದೇ ರೀತಿಯ ತೊಂದರೆ ನೀಡಬಾರದು ಎಂದು ತಹಶೀಲ್ದಾರ್ ತಿಳಿಸಿದ್ದಾರೆ. ಲಾಸ್ಟ್ ಟೈಮು ಕೋವಿಡ್ ಇದ್ದಿದ್ದರಿಂದ ಏನು 10 ವರ್ಷಕ್ಕೆ ಆಗಬೇಕಿತ್ತು, ಅದು ಸ್ವಲ್ಪ ಮುಂದೂಡಿ ಈಗ ನಾವು 2026-27ರಂದು ನಾವು ಜನಗಣತಿ ಶುರುವಾಗಿದೆ. ಈಗ ನಮ್ಮ ಎಲ್ಲ ಸೂಪರ್ವೈಸರ್ಸ್ ಮತ್ತು ಎನ್ಯುಮರೇಟರ್ಸ್ ಅಂತ ಏನು ಹೇಳಿದ್ದೀವಿ, ಎಲ್ಲರೂ ಮನೆ ಮನೆ ಬಾಗಿಲಿಗೆ ಬಂದು ಅವ್ರದ್ದು ಮಾಹಿತಿಯನ್ನು ತಗೊಂಡು ನಾವು ಏನು ಅಂಕಿಅಂಶಗಳನ್ನ ಕರೆಕ್ಟಾಗಿ ಕ್ರೋಢೀಕರಿಸಿ ಕೊಡುವಂಥ ಕಾರ್ಯ ಎಲ್ಲ ಕಡೆ ಆಗ್ತಾ ಇದೆ. ತಾವುಗಳು ಕೂಡ ಎಲ್ಲ ಸಾರ್ವಜನಿಕರು ನಂಜನಗೂಡಾದ್ಯಂತ ಎಲ್ಲ ಇದರಲ್ಲೂ ಕೂಡ ಎಲ್ಲ ಇನ್ಸ್ಟಿಟ್ಯೂಷನ್ ಇರ್ಬೋದು, ನಮ್ಮ ಗ್ರಾಮಾಂತರ ಇದರಲ್ಲಿರ್ಬೋದು, ಎಲ್ಲರೂ ಸೆಲ್ಫ್ ಎನ್ಯುಮರೇಷನ್ ಅಂತ ಏನು ಹೇಳ್ತೀವಿ, ನಾವೇ ಜನಗಣತಿ ಕಾರ್ಯದಲ್ಲಿ ಇದು ಮಾಡಿಕೊಂಡು ಮಾಡಲಿಕ್ಕೆ ಒಂದು ಇದು ಲಿಂಕ್ ಕೂಡ ಇದೆ. ಅದನ್ನು ನಾನು ಎಲ್ಲ ಕಡೆ ಹಾಕ್ಸಿದ ಪಂಚಾಯತಿಯಲ್ಲಿ ಕೂಡ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿಸಿದ್ದೀನಿ. ಅದನ್ನೆಲ್ಲ ಅವರು ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಈಗ ಏನು ನಮ್ಮ ಎನ್ಯುಮರೇಟರ್ಸ್ ಮನೆ ಬಾಗಿಲಿಗೆ ಬರ್ತಾರೆ, ಸೆಲ್ಫ್ ಎನ್ಯುಮರೇಷನ್ ಮಾಡಿರೋ ಅಡಿಯನ್ನು ತೋರಿಸಿದ್ರೆ ಅವ್ರಿಗೆ ತುಂಬ ಒಂದು ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ. ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಬಿಸಿಲು ಜಾಸ್ತಿ ಇದೆ. ಪಾಪ ಅವರು ಮನೆ ಬಾಗಿಲಿಗೆ ಬರಬೇಕಾಗಿರುತ್ತೆ. ಪ್ರತಿಯೊಂದು ಮಾಹಿತಿನೂ ಅವರು ಅಪ್ಲೋಡ್ ಮಾಡಬೇಕು. ಕೆಲವರಿಗೆ ಮಾಡೋಕ್ಕೆ ಗೊತ್ತಿರಲ್ಲ, ಅಂಥ ಕಡೆ ಹೋಗಿ ನಾವು ಸಹಾಯ ಮಾಡೋಣ. ಬಟ್ ತಿಳಿದಿರುವಂಥವ್ರು ಸಾಕಷ್ಟು ಎಲ್ಲ ಪಂಚಾಯತಿಯಲ್ಲಿ ಇರ್ಬೋದು, ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ಬೋದು, ಶಾಲೆಗಳಲ್ಲಿ ಇರ್ಬೋದು, ಕಾಲೇಜುಗಳಲ್ಲಿ ಇರ್ಬೋದು, ಎಲ್ಲ ಜನ ಸಂದಣಿ ಎಲ್ಲಿ ಜಾಸ್ತಿ ಇರುತ್ತೆ ಅಂದರೆ ನೆಕ್ಸ್ಟು ಜನಗಳಿಗೆ ಹೆಲ್ಪ್ ಆಗೋಕ್ಕೆ, ಜೊತೆಗೆ ಮೂಲೆಯಲ್ಲಿರೋ ಒಬ್ಬ ಜನಕ್ಕೂ ಕೂಡ ನಮ್ಮ ಏನು ಸರ್ವಿಸ್ ಇದೆ ಅದೆಲ್ಲ ತಲುಪುವಂಥ ಕೆಲಸಗಳು ಆಗಬೇಕು ಅಂದರೆ ನಾವು ಜನಗಣತಿ ಕಾರ್ಯದಲ್ಲಿ ನೈಜವಾದ ಒಂದು ಮಾಹಿತಿನ ಕೊಡಬೇಕಾಗಿದೆ. ಶುರುವಾಗಿದೆ.